ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಿಎಂ ಆಗಿ ದಾಖಲೆ ಬರೆದ ಸಿಎಂ ಸಿದ್ದರಾಮಯ್ಯ ಇಂದಿಗೆ 7 ವರ್ಷ 240 ದಿನಕ್ಕೆ ಕಾಲಿಟ್ಟಿದ್ದು ದೇವರಾಜ್ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಅಲ್ಲಿ ಬಜೆಟ್ ಮಂಡನೆಯಲ್ಲೂ ದಾಖಲೆಯನ್ನು ಬರೆದಿದ್ದಾರೆ. ಈ ಸುದ್ದಿಯನ್ನು ನೋಡೋಣ. ದಾಖಲೆ ಸಿದ್ದರಾಮಯ್ಯ ನ್ಯೂಸ್ ಟಾಪ್ 9 ನಲ್ಲಿ. ದೇವರಾಜ ಅರಸು ರಾಜ್ಯದಲ್ಲಿ ಅತಿ ಹೆಚ್ಚು ದಿನ ಸಿಎಂ ಆಗಿದ್ದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಇದೀಗ ಸಿಎಂ ಸಿದ್ದರಾಮಯ್ಯ ಆ ದಾಖಲೆಯನ್ನ ಮುರಿದಿದ್ದಾರೆ. ದೇವರಾಜ ಅರಸು 7 ವರ್ಷ 239 ದಿನ ರಾಜ್ಯದ ಸಿಎಂ ಆಗಿದ್ರು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತಿಗೆ 7 ವರ್ಷ 240 ದಿನಕ್ಕೆ ಕಾಲಿಟ್ಟಿದ್ದಾರೆ. ಈ ಮೂಲಕ ದೇವರಾಜ ಅರಸು ಅವರ ದಾಖಲೆ ಮುರಿದು ನಂಬರ್ 1 ಸ್ಥಾನಕ್ಕೆ ಬಂದಿದ್ದಾರೆ. ನನಗೂ ಡಿ ದೇವರಾಜ ಅರಸು ಅವರಿಗೂ ಹೋಲಿಕೆ ಇಲ್ಲ, ಆದರೆ ಅರಸು ನಾನು ಒಂದೇ ಜಿಲ್ಲೆಯಿಂದ ಬಂದವರು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ದೇವರಾಜ ಅರಸುರವರು ಸಿಎಂ ಆಗಿ ಆಳಿದ ದಾಖಲೆ ನಾನು ಮುರಿತಾ ಇದ್ದೇನೆ. ಈ ದಾಖಲೆಯನ್ನ ಮತ್ತೆ ಯಾರು ಮುರಿಯಲ್ಲ ಅಂತ ಹೇಳಲಾರೆ. ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನ ವಿರಾಟ್ ಕೊಹ್ಲಿ ಮುರಿಯಲಿಲ್ವಾ? ಮುಂದೆ ಯಾರಾದರೂ ಬರಬಹುದು, ಈ ರೆಕಾರ್ಡ್ ಮುರಿಯಬಹುದು. ನನಗಿಂತಲೂ ಹೆಚ್ಚು ಬಾರಿ ಬಜೆಟ್ ಮಂಡಿಸಬಹುದು ಅಂತ ಸಿದ್ದರಾಮಯ್ಯ ಹೇಳಿದ್ರು. ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು, ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ಒಂದೇನಪ್ಪ ಸಂತೋಷ ಅಂತಂದರೆ ದೇವರಾಜ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ ಮುರಿತಾ ಇರೋದು ಬಹಳ ಸಂತೋಷ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ರಾಜ್ಯಕ್ಕೂ ಸಂತೋಷ, ನಮಗೂ ಸಂತೋಷ ಅಂದ್ರು. ನಾವು ತುಂಬು ಹೃದಯದ ಶುಭ ಹಾರೈಸ್ತಾ ಇದ್ದೇವೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಇರುತ್ತೆ. ನಮ್ಮ ಸಿಎಂ ಇತಿಹಾಸ ಪುಟಕ್ಕೆ ಹಿಂದೆ ಸೇರಿದ್ರು, ಮುಂದೆ ಸೇರ್ತಾರೆ ಅಂತ ಹೇಳಿದ್ರು. ಸಂತೋಷ ಅಲ್ವಾ? ರಾಜ್ಯಕ್ಕೂ ಸಂತೋಷ, ನಮಗೂ ಸಂತೋಷ, ನಿಮಗೂ ಸಂತೋಷ. ನಾವು ತುಂಬ ಹೃದಯದ ಶುಭವನ್ನು ಹಾರೈಸ್ತೇವೆ. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಎಲ್ಲರಿಗೂ ಇರ್ತದಲ್ಲ. ಸೊ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ಇತಿಹಾಸ ಪುಟಕ್ಕೆ ಹಿಂದೆನೂ ಸೇರಿದ್ದಾರೆ, ಮುಂದೆನೂ ಸೇರ್ತಾ ಇದ್ದಾರೆ. ನಾವು ಹಳ್ಳಿಯಿಂದ ಬಂದವರು ಇಲ್ಲಿವರೆಗೂ ಮುಟ್ಟಿದೀವಲ್ಲ, ಇಷ್ಟಕ್ಕೆ ಇದಕ್ಕಿಂತ ಇನ್ನೇನು ನಮಗೆ ಬೇಕು? ಯಾವುದು ಏನು ಹುಡುಕೊಂಡು ಹೋಗ್ಬೇಕಾದ ಅವಶ್ಯಕತೆ ಏನಿಲ್ಲ. ನಾವು ಯಾವಾಗಲೂ ಸಿದ್ದರಾಮಯ್ಯ ಜೊತೆಗೆ ಇರ್ತೇವೆ. ಅಧಿಕಾರ ಇರ್ಲಿ ಇಲ್ದಿರ್ಲಿ ಸಿದ್ದರಾಮಯ್ಯ ಜೊತೆಗಿರ್ತೇವೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಮೈಸೂರಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯಾರೋ ಏನೋ ಕೊಡ್ತಾರೆ ಅಂತ ಹೋಗುವ ಗಿರಾಕಿ ನಾವಲ್ಲ. ಸಿದ್ದರಾಮಯ್ಯರು ಜನಪರ, ಅನ್ಯಾಯದ ವಿರುದ್ಧ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ ಅಂತ ಹೇಳಿದ್ರು. ಯದುವಂಶದ ಆಡಳಿತದ ಬಳಿಕ ಸಿಎಂ ಸಿದ್ದರಾಮಯ್ಯ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ದೇವರಾಜ ಅರಸು ಆಡಳಿತದ ಬಳಿಕ ಉತ್ತಮ ಆಡಳಿತ ಕೊಟ್ಟಿದ್ದು ಸಿದ್ದರಾಮಯ್ಯ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಅರಸು ಬಳಿಕ ಒಳ್ಳೆ ಆಡಳಿತ ಕೊಟ್ಟಿದ್ದು ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಕೆಲವರ ಮೈ ಮೇಲೆ ದೆವ್ವ ಬಂದಂಗಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರು ಸ್ವಜನ ಪಕ್ಷಪಾತಿಯಲ್ಲ. ಸಿದ್ದರಾಮಯ್ಯ ಭ್ರಷ್ಟಾಚಾರ ಮಾಡಲ್ಲ, ಬೆಂಬಲಿಸೋದು ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯರನ್ನ ಎಚ್.ಸಿ. ಮಹದೇವಪ್ಪ ಹಾಡಿ ಹೊಗಳಿದ್ದಾರೆ. ದೇವರಾಜ ಅರಸು ನಂತರ ಹೆಚ್ಚು ಸಮಯದ ದೀರ್ಘಾವಧಿ ಕಾಲಕ್ಕೆ ಮುಖ್ಯಮಂತ್ರಿಯಾಗಿ ಸಾರ್ಥಕವಾದಂಥ, ಯೋಗ್ಯವಾದಂಥ ಸಾರ್ವಜನಿಕ ಸೇವೆಯನ್ನು ತನ್ನ ಸಂವೈಧಾನಿಕ ನಿರ್ಧಾರಗಳ ಮೂಲಕ ಮಾಡಿ ಅವರು ಶ್ರೇಷ್ಠತೆಯನ್ನು, ಹೆಮ್ಮೆಯನ್ನು, ಗರಿಮೆಯನ್ನು ಸಾಧಿಸಿದ್ದಾರೆ. ಸಿದ್ದರಾಮಯ್ಯ ನಿಷ್ಠುರವಾದ ನಿಲುವನ್ನ ತಳೆದಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಕಠಿಣ ಹೃದಯ ಅಲ್ಲ, ಟೈಗರ್ ಫೇಸ್ ವಿತ್ ಟೆಂಡರ್ ಹಾರ್ಟ್ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯರನ್ನ ನೋಡಿದ್ರೆ ಕೆಲವರಿಗೆ ಭಯ ಆಗುತ್ತೆ, ಆದ್ರೆ ಒಳಹೊಕ್ಕಿ ನೋಡಿದ್ರೆ ಅವರ ಹೃದಯವೇ ಬೇರೆ. ಒಬ್ಬ ಶ್ರೇಷ್ಠ ನಾಯಕನನ್ನ ಈ ಕರ್ನಾಟಕ ಹೊಂದಿದೆ, ಯಾರನ್ನೂ ಯಾರಿಗೂ ಹೋಲಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಟೈಗರ್ ಫೇಸ್ ವಿತ್ ಟೆಂಡರ್ ಹಾರ್ಟ್ ನೋಡಿದ್ರೆ ಭಯ ಬಂದಂಗಾಗುತ್ತೆ. ಏನ್ರಿ ಅಂದ್ರೆ ಹೆಚ್ಚು ಕಡಿಮೆ ಕೆಲವರು ಇದು ಬಂದ್ಬಿಡುತ್ತೆ ಸರಿ ಇಲ್ಲದವ್ರಿಗೆ. ಆದರೆ ಒಳ ಹೊಕ್ಕಾಗ ಅವರ ಹೃದಯನೇ ಬೇರೆ. ಅವರು ಸ್ನೇಹ, ಪ್ರೀತಿ ಮತ್ತು ವಿಶ್ವಾಸಕ್ಕೆ ತುಂಬ ಬೆಲೆಯನ್ನು, ಗೌರವವನ್ನು ಕೊಡ್ತಕ್ಕಂಥವ್ರು. ಖಂಡಿತವಾಗಿ ಸಿದ್ದರಾಮಯ್ಯವರು ಒಬ್ಬ ಗುಣಾತ್ಮಕವಾದಂಥ ಸಾಂಸ್ಕೃತಿಕ ನಾಯಕ.
ದೀರ್ಘಕಾಲದ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದಾರೆ. ಅವರ ವೈಯಕ್ತಿಕ ಸಾಧನೆ ಚೆನ್ನಾಗಿದೆ, ಆದರೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ವಿಫಲರಾಗಿದ್ದಾರೆ ಅಂತ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ದಾಖಲೆ ಮುರಿದು ಸಿದ್ದರಾಮಯ್ಯ ಮ್ಯಾಚ್ ಸೋತಿದ್ದಾರೆ. ಕೈಚೆಲ್ಲಿ ಕುಳಿತ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ದೇವರಾಜ ಅವರ ರೆಕಾರ್ಡ್ ಮುರಿತಾ ಇದ್ದಾರೆ ಸಿದ್ದರಾಮಯ್ಯನವರೇ. ಈ ರೆಕಾರ್ಡು ಜನರ ಆಡಳಿತ, ಜನಪರ ಆಡಳಿತ ಕೊಟ್ಟು ರೆಕಾರ್ಡ್ ಮುರಿರಿ. ಬರೀ ನಿಮ್ಮ ವೈಯಕ್ತಿಕ ಸಾಧನೆಯ ತೃಪ್ತಿಗಾಗಿ ರೆಕಾರ್ಡ್ ಅಲ್ಲ. ಜನ ವಿರೋಧಿ ಸರ್ಕಾರವನ್ನು ಕೊಡೋ ಮೂಲಕ ಇಲ್ಲೆಲ್ಲ ಒಂದು ಕಡೆ ಜನರಿಗೆ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದೀರಾ. ಜನ ಭಯದಲ್ಲಿ ಬದುಕುವಂಥದ್ದು. ಸಿದ್ದರಾಮಯ್ಯ ಸುದೀರ್ಘಾವಧಿಗೆ ಸಿಎಂ ಆಗಿರೋದಕ್ಕೆ ಬೇಸರ ಇಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅತಿ ಹೆಚ್ಚು ಅವಧಿಗೆ ಸಿಎಂ ಆಗಿದ್ದಾರೇನೇ ಹೊರತು ಸಿದ್ದರಾಮಯ್ಯ ಆಡಳಿತದಲ್ಲಿ ಅಭಿವೃದ್ಧಿ ಸಾಧನೆ ಏನೂ ಆಗಿಲ್ಲ. ಸುದೀರ್ಘವಾಗಿ ಖಾಲಿ ಖಜಾನೆ ಮಾಡಿರೋದೇ ಅವರ ಸಾಧನೆ. ಯಾವುದೇ ಅಭಿವೃದ್ಧಿ ಮಾಡದೆ ಸಿಎಂ ಆಗಿರೋದೇ ಅವರ ಸಾಧನೆ ಅಂತ ಕಿಡಿಕಾರಿದ್ರು. ರಾಜ್ಯದ ಸಿಎಂ ಆಗಿ ಸಿದ್ದರಾಮಯ್ಯ ಹೊಸ ದಾಖಲೆ ಬರೀತಾ ಇರೋದ್ರಿಂದ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ನಾಟಿ ಪಲಾವ್ ಹಂಚುತ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ನಾಟಿ ಪಲಾವ್ ಜೊತೆ ಸಿಹಿ ಹಂಚಲಿದ್ದಾರೆ. ಮೈಸೂರಿನ ಟೀಕೆ ಬಡಾವಣೆಯಲ್ಲಿ ಬೆಳಗ್ಗೆ 9:30ಕ್ಕೆ ನಾಟಿ ಪಲಾವ್ ಮತ್ತು ಸಿಹಿ ಹಂಚಲಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH